ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯ ನರಜೀವನರೋಧಂ ದೇವೀಂ ಸರಸ್ವತಿ ವ್ಯಾಸಂ ತಥೋ ದೇವತಿರಿ ನಷ್ಟಪ್ರಾಶಬ್ದ್ರೇಶ್ ನಿತ್ಯಂ ಭಾಗವತ ಸೇವೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವಾತಿನಾಶಮಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಶ್ರೀಮತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಬ್ರಹ್ಮಾನಂದಮಾಂ ಶ್ರೀಚೈತನ್ಯಂ ಈಶ್ವರಂ ಅಜ್ಞಾನತಿಮನಂದಸ್ಯ ಜ್ಞಾನಘನಸಲಕೆ ಸಕ್ಷ್ಮಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಶ್ರೀ ಪ್ರಭುಪಾದ ಜಯ ಶ್ರೀ ಗುರುದೇವ್. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 8ನೇ ಸ್ಕಂದ 23 ಅಧ್ಯಾಯ. ದೇವರುಗಳು ಸ್ವರ್ಗಲೋಹ ಪುನಃ ಹೋಗೋದು. ಓಕೆ, ಸ್ವರ್ಗಲೋಹಕ್ಕೂ ಮತ್ತೆ ಅವರು ಯಾವ ಥರ ಹೋಗ್ತಾರೆ, ಯಾವ ಥರ ಭಗವಂತ ಏನೇನು ಮಾಡಿದ್ದಾರೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಸೊ ಈ ಅಧ್ಯಾಯದಲ್ಲಿ ಪೂರ್ತಿ ನಮಗೂ 31 ಶ್ಲೋಕಗಳಿದೆ. ಸುಖದೇವ್ ಗೋಸ್ವಾಮಿ ಬಂದು ಪರೀಕ್ಷಿತ್ ಮಹಾರಾಜ್ ಕೇಳ್ತಾ ಇದ್ದಾರೆ, ಆ ದೇವೋತ್ತಮ ಪರಮ ಪುರುಷರು, ಯಾಕಂದ್ರೆ ನಾವೆಲ್ಲ ಹುಟ್ಟಿ ಇಷ್ಟು ವರ್ಷಗಳು, ಯಾಕಂದ್ರೆ ಈ ಕಲಿಯುಗದಲ್ಲಿ ಓನ್ಲಿ 100 ವರ್ಷ ಅಷ್ಟೇ, ನಮ್ಮ ಏಜು ಕೌಂಟ್ ಮಾಡ್ಬೋದು ಅಷ್ಟೇ ಇರೋದು. ಆದರೆ ಭಗವಂತನ ಏಜು ಕೌಂಟ್ ಮಾಡೋಕ್ಕಾಗತ್ತಾ? ಇಲ್ಲ. ಯಾಕಂದರೆ ಭಗವಂತ ಬಂದು ಆ ದೇವೋತ್ತಮ ಪರಮ ಪುರುಷರು ಪುರಾತನವಾದವರು, ನಿತ್ಯವಾಗ ಇರೋರು. ನಿತ್ಯವಾದರೂ ಪುರಾತನ ಅಂದರೆ ಇಟ್ಸ್ ವೆರಿ 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 ಓಲ್ಡ್. ಅವರು ಮಾತ್ರ ಇರೋದು. ಆದರೆ ಮತ್ತೆ ಬ್ರಹ್ಮ ಇಂದು ಮತ್ತೆ ದೇವರುಗಳು ಎಲ್ಲ ಎಷ್ಟೋ ಬ್ರಹ್ಮಗಳು ಚೇಂಜ್ ಆಗ್ತಾರೆ, ಎಷ್ಟೋ ದೇವರುಗಳು ಚೇಂಜ್ ಆಗ್ತಾರೆ. ಆದರೆ ಭಗವಂತ ಅವನು ಒಬ್ಬನೇ ನಿತ್ಯವಾಗಿರೋನು. ಸೊ ಇವಾಗ ಬಲಿ ಚಕ್ರವರ್ತಿ ಏನ್ ಮಾತಾಡ್ತಾರೆ, ಭಗವಂತನ ಹತ್ರ ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ಮಾತಾಡೋಕ್ಕೂ ಶುರು ಮಾಡ್ತಾರೆ. ಸೊ ಆಕ್ಚುಲಿ ಬಲಿ ಚಕ್ರವರ್ತಿ ಕಣ್ಣಿಂದು ಅಷ್ಟು ಆನಂದ ಭಾಷೆ ಬರ್ತಾ ಇದೆ. ಯಾಕಂದ್ರೆ ಭಕ್ತಿ ಪರವಶ ಇಂದು, ಆ ಭಕ್ತಿ ಭಾವ ಇಂದು ಆ ಥರ ಆನಂದ ಭಾಷೆ ಬರ್ತಾ ಇದೆ. ಅವರು ಕುರಲು ಅಷ್ಟು ಮೆತ್ತಗ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅಳಿದ್ಕೊಂಡೇ ಮಾತಾಡ್ತಾರಲ್ವಾ, ಸೊ ಆ ಥರ ಮಾತಾಡ್ತಾ ಇದ್ದಾರೆ. ನೋಡಿ, ಭಗವಂತನ ಹತ್ರ ಅಷ್ಟು ಪ್ರೀತಿಯಿಂದ ಅವರು ಮಾತಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಗೊತ್ತಾ? ಓ ದೇವೋತ್ತಮ ಪರಮ ಪುರುಷ, ನಿಮ್ಗೂ ನಮಸ್ಕಾರಗಳು. ಸೊ ಇವಾಗ ಈ ತರ ಒಂದು ಭಾಗ್ಯ ಯಾರಕ್ಕೆ ಸಿಕ್ಕುತ್ತೆ ಹೇಳಿ? ಯಾಕಂದ್ರೆ ಭಗವಂತನ ಪಾದ ಇವಾಗ ಬಲಿ ಚಕ್ರವರ್ತಿ ತಲೆ ಮೇಲ್ಗಡೆ ಇದೆ. ಆ ತಲೆಯಿಂದ ಭಗವಂತನ ಪಾದನೆ ಎತ್ತಕ್ಕೆ ಬಲಿ ಚಕ್ರವರ್ತಿಗೆ ಇಷ್ಟ ಇಲ್ಲ. ಅಷ್ಟು ಸಂತೋಷವಾಗ ಅವರು ಬಂದು ನಮಸ್ಕಾರ ಮಾಡಿಕೊಂಡು ಆ ಪಾದನೆ ತಲೆಯನ್ನು ಇಟ್ಕೊಂಡು ಅಷ್ಟು ಆನಂದ ಭಾಷೆ ಬಿಡ್ತಾ ಇದ್ದಾರೆ ಅವರು. ಈ ತರ ಯಾವೊಂದು ಶುದ್ಧ ಭಕ್ತರಿಗೆ ಈ ಭಾಗ್ಯ ಸಿಕ್ಕುತ್ತಾ? ಯಾಕಂದ್ರೆ ನಾವು ಬಂದು ಅಷ್ಟು ಒಳ್ಳೆ ರಾಜ ಇಲ್ಲ, ಒಂದು ಅಸುರ ರಾಜ, ನನ್ನ ಹತ್ರ ಇಷ್ಟು ಕರುಣೆ ತೋರಿಸಿದೀಯಾ ಸ್ವಾಮಿ, ಎಷ್ಟೊಂದು ಅಕಾರಣವಾದ ಕರುಣೆ ತೋರಿಸ್ತೀರಾ. ಈ ತರ ದೇವರುಗಳು ಮತ್ತೆ ಇರೋ ಗ್ರಹಗಳಲ್ಲಿ ಇರೋ ಯಜಮಾನರು ಯಾರು ಏನ್ ಮಾಡಕ್ಕಾಗಲ್ಲ. ಯಾರಿಗೆ ಈ ತರ ಭಾಗ್ಯ ಸಿಕ್ಕಲ್ವೇ? ನಮ್ಮ ತರ ಭಾಗ್ಯ ಯಾರಕ್ಕೆ ಸಿಕ್ಕುತ್ತೆ? ಭಗವಂತ ನನ್ನ ಮೇಲೆ ಎಷ್ಟೊಂದು ಕರುಣೆ ತೋರಿಸಿದ್ದೀರಾ ಸ್ವಾಮಿ. ಯಾಕಂದ್ರೆ ಇಲ್ಲಿ ಬಂದು ಬ್ರಹ್ಮನಾಗಲಿ ಶಿವ ಆಗಲಿ ಮತ್ತೆ ಇರೋ ದೇವರುಗಳು ಯಾರಿಗೂ ಈ ಭಾಗ್ಯ ಸಿಕ್ಕೋದಿಲ್ಲ. ಈ ತರ ಭಗವಂತನ ಕಾಲೆತ್ತಿ ಈ ತರ ಇಟ್ಬಿಡ್ತಾರೆ. ಆಕ್ಚುಲಿ ಭಗವಂತ ಬಂದು ಎಲ್ಲರನ್ನೂ ಸಮವಾಗ ನೋಡ್ತಾರೆ. ಭಗವಂತ ಎಲ್ಲರಿಗೂ ತಂದೆ. ಸೊ ಅದಕ್ಕೆ ಬಂದು ಭಗವಂತ ಬಂದು ಯಾವೊಂದು ಪಾರ್ಶಾಲಿಟಿ ಇಲ್ಲ, ಎಲ್ಲರನ್ನೂ ಸಮವಾಗ ನೋಡ್ತಾ ಇದ್ದಾರೆ. ಸೊ ಇವಾಗ ಒನ್ಲಿ ಭಕ್ತರಂದ್ರೆ, ಯಾಕಂದ್ರೆ ಈ ಲೋಕದಿಂದ ಎಲ್ಲರೂ ಹೋಗೋರೆ ಅಲ್ವಾ. ಸೊ ಅದೇ ಭಕ್ತರಂದ್ರೆ ಭಗವಂತನಕ್ಕೂ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಕರುಣೆ ಇದೆ. ಈ ತರ ಅಷ್ಟೊಂದು ಕರುಣೆ ನಮಗೂ ತೋರಿಸ್ತೀಯಾ ಸ್ವಾಮಿ. ಇವಾಗ ಒಂದು ಭಕ್ತನಕ್ಕೂ
ಭಗವಂತನ ಮೇಲ್ಗಡೆ ಯಾವ ಥರ ಇರಬೇಕು, ಅಷ್ಟು ದೀರ್ಘವಾಗ ನಂಬಿಕೆ ದೃಢವಾಗಿರ್ಬೇಕು ಭಗವಂತನ ಮೇಲ್ಗಡೆ. ಸೊ ನಾವು ಮನಸ್ಸಿಂದು ಅಷ್ಟು ದೃಢದಿಂದ ಭಗವಂತನ ಮೇಲ್ಗಡೆ ನಂಬಿಕೆ ಇಟ್ಟು ನಾವು ಭಕ್ತಿ ಮಾಡಿದರೆ ಭಗವಂತ ಅದು ಸ್ವೀಕಾರ ಮಾಡ್ತಾರಂತೆ. ಸೊ ಭಾವಗ್ರಾಹಿ ಜನಾರ್ದನ. ಸೊ ಭಗವಂತನಿಗೆ ಈ ಥರ ಎಲ್ಲ ಹೆಸರುಗಳಿದೆ. ಇವಾಗ ಪಾಂಡವರುಗಳು ಎಲ್ಲರೂ ಭಕ್ತಿ ಮಾಡ್ತಾರೆ. ಆದರೆ ಆ 5 ಜನಲ್ಲಿ ಭೀಮ ಮಾತ್ರ, ಯಾಕಂದ್ರೆ ಅಷ್ಟೆಲ್ಲ ಅವರು ವ್ರತಗಳು ಫಾಲೋ ಮಾಡೋದು, ಅದರ ಭಕ್ತಿ ಮಾಡೋದು ಸ್ವಲ್ಪ ಕಷ್ಟ ಅವ್ರದ್ದು. ಸೊ ಇವಾಗ ಅವ್ರೇನ್ ಹೇಳ್ತಾರೆ, ಯುಧಿಷ್ಠಿರ ಹೇಳ್ತಾ ಇದ್ದಾರೆ, ನೋಡಿ ನಾವೆಲ್ಲ ಎಷ್ಟು ಬೇಗ ಎದ್ದೊಳಿ ಭಗವಂತನ ಮಂಗಳಾರತಿ ಎಲ್ಲ ಮಾಡಿ ಈ ಥರ ನಾಮಜಪೆಲ್ಲ ಮಾಡಿ ಯಾವ ಥರ ಎಲ್ಲ ಮಾಡ್ತಾ ಇದೀವಿ, ನೀವು ಯಾಕೆ ಎಷ್ಟು ಲೇಟಾಗಿ ಎದ್ದೊಳಿತೀಯ, ನೀವು ಯಾಕೆ ಈ ಥರ ಲೇಟಾಗ ಎಲ್ಲ ಫಿನಿಶ್ ಆದ್ಮೇಲೆ ಬರ್ತಾ ಇದೀಯಾ? ಯಾಕಂದ್ರೆ ಸ್ವಲ್ಪ ಲೇಟೆ. ಯಾರು? ನಮ್ಮ ಭೀಮ. ಆದರೆ ಎಲ್ಲರೂ ಸ್ವಲ್ಪ ಸೋಗವಾಗಿದ್ದಾರೆ. ಭೀಮ ಕೇಳ್ತಾರೆ ಏನಾಯ್ತು? ಯುಧಿಷ್ಠಿರ ಹೇಳ್ತಾರೆ, ಇಲ್ಲ ಕೃಷ್ಣನಿಗೆ ಕರೆದಿದ್ದೀವಿ ಇಲ್ಲಿ, ಬಟ್ ಅವರು ಬಂದಿಲ್ಲ. ನಾ ಅರ್ಜುನನೇ ಕಳಿಸಿದ್ದೀನಿ, ನಗಳು ಸಹದೇವನೇ ಕಳಿಸಿದ್ದೀನಿ, ಬಟ್ ಯಾರು ಕಳಿಸಿದ್ರೆ ಅವ್ರು ಬಂದೇ ಇಲ್ಲ. ಅಷ್ಟೇ ಅಲ್ವಾ? ಯಾಕೆ ಇವತ್ತು ಅವ್ರನ್ನ ಕರಿಬೇಕಾ? ಹಾ, ಓಕೆ ದ್ರೌಪದಿ ನೀವು ಬೇಗ ಅಡುಗೆ ಮಾಡು, ನಾವು ಇವಾಗ ಕರ್ಕೊಂಡು ಬರ್ತೀನಿ. ಸೊ ಅವಾಗ ಅರ್ಜುನ ಹೇಳ್ತಾನೆ, ನಾವು ಕರ್ದಿನೇ ಬಂದಿಲ್ಲ, ನೀವು ಕರ್ದಿರ ಬಂದ್ಬಿಡ್ತಾರಾ ಅಂತ ಹೇಳ್ತಾನಂತೆ. ಅವ್ರು ಏನೇ ಹೇಳಿಲ್ಲ, ಬೇಗ ಹೋಗ್ತಾ ಇದ್ದಾರೆ. ಅವ್ರ ಗದೆನಿ ಮೇಲ್ಗಡೆ ಬಿಸಾಕ್ತಾರೆ, ಆಕಾಶದಲ್ಲಿ ಬಿಸಾಕ್ತಾರೆ. ಕೃಷ್ಣ, ಇಲ್ಲಿ ನೀವು ಬೇಗ ಬಂದು ನಮ್ಮನ್ನ ರಕ್ಷಣೆ ಮಾಡಿದರೆ ಆಗ್ಲಿ, ಇಲ್ಲಂದ್ರೆ ನಮ್ಮ ತಲೆ ಮೇಲ್ಗಡೆ ಆ ಗದ ಬಿದ್ದು ನಾವು ತೀರೋಗ್ತೀನಿ ಬಿಡಿ. ಸೊ ಆ ಥರ ಹೇಳುವಾಗ ಕೃಷ್ಣ ತುರಂತ ಅಲ್ಲಿ ಬಂದು ಆ ಗದಾನಿ ಭಗವಂತ ಏನು ಕೈಯಲ್ಲಿ ಇಟ್ಕೊಂಡು ಬಿಟ್ಟಿದ್ದಾನಂತೆ. ಸೊ ಕೃಷ್ಣನ ಕರ್ಕೊಂಡು ಯಾರು ಭೀಮರು ಒಳಗಡೆ ಬರ್ತಾ ಇದ್ದಾರೆ. ಆ ಕಾಡಲ್ಲಿ ಒಂದು ಕ್ಷಣಲ್ಲಿ ಭೀಮ ಕರೆದು ಬಿಟ್ಟಿದ್ದಾನೆ. ಇದನ್ನ ನೋಡುವಾಗ ಅರ್ಜುನ ನಗುಲ ಸಹೋದರಗಳು ಅಷ್ಟು ಒಂದು ನಾಚಿಕೆ ಆಗಿಬಿಟ್ಟಿದಂತೆ. ನಾವೆಲ್ಲ ಏನೋ ಭಕ್ತಿ ಮಾಡ್ತೀವಿ, ಆದ್ರೆ ನಾವು ಕರೆದಿದ್ರೆ ಭಗವಂತ ಬಂದಿಲ್ಲ. ಆದ್ರೆ ಇಲ್ಲಿ ನೋಡಿ ಭೀಮ ಎಷ್ಟು ಬೇಗ ಕೃಷ್ಣನ್ನೇ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಸೊ ಆಕ್ಚುಲಿ ನೀವೆಲ್ಲ ಆಚೆ ಭಕ್ತಿ ತೋರಿಸ್ತಾ ಇದ್ದೀರಾ, ಭಗವಂತ ಹೇಳ್ತಾರೆ. ಬಟ್ ಇಲ್ಲಿ ಬಂದು ಭೀಮ ಅವರ ಹೃದಯ ಪೂರ್ತಿ ನನ್ನ ಭಕ್ತಿಯೇ ತುಂಬಿದೆ. ಸೊ ಅದೇ ಇಲ್ಲಿ ಬಂದು ನಾವು ದೃಢ ವಿಶ್ವಾಸ ಎಂದು ನಂಬಿಕೆ ಎಂದು ಭಗವಂತನ ಭಕ್ತಿ ಪೂರ್ವಕವಾಗ ನಾವು ಭಕ್ತಿ ಮಾಡಬೇಕು. ಓಕೆ, ಸುಮ್ಮನೆ ನಾವು ಆಚೆ ನಾವು ಏನು ಶೋ ಅಪ್ ಮಾಡಬಾರ್ದು ಭಕ್ತಿನಿ. ಓಕೆ, ಸೊ ಇಲ್ಲಿ ಬಂದು ಶುಗದೇವರು ಹೇಳ್ತಾ ಇದ್ದಾರೆ, ಬಲಿ ಚಕ್ರವರ್ತಿ ಈ ತರ ಭಗವಂತನ್ನೇ ಹರಿ ಮತ್ತೆ ಬ್ರಹ್ಮದೇವರು ಶಿವ ಎಲ್ಲರಿಗೂ ಅವ್ರು ನಮಸ್ಕಾರ ಮಾಡ್ತಾ ಇದ್ದಾರೆ. ಸೊ ಅವರ ಅರಸ್ ಮಾಡಿದ ನಾಗಭಾಷೆ ನಾಗಭಾಷೆ ಇದೆ ಅಲ್ವಾ, ಅದ ವರುಣ ಹಗ್ಗ, ಸೊ ಅದು ಬಂದು ಕಟ್ಟಾಯ್ತಂತೆ. ಈ ತರ ಇವಾಗ ಅವರು ಸುದಲ ಲೋಕಕ್ಕೆ ಹೋಗಕ್ಕೂ ಶುರು ಮಾಡ್ತಾರೆ. ಸೊ ಇವಾಗ ಈ ಜಾಗಲ್ಲಿ ನೋಡಿ ಭಗವಂತ ಎಲ್ಲ ಲೋಕವನ್ನು ಅವರ ಹತ್ರದಿಂದ ತಗೊಂಡಿದ್ದಾರೆ. ಅದೇ ಇಂದ್ರನಕ್ಕೂ ಸ್ವರ್ಗ ಕೊಟ್ಟಿದ್ದಾರೆ, ಈ ಭೂಮಿನಿ ಕೊಟ್ಟಿದ್ದಾರೆ, ಅದರ ಕೆಳಗಿರೋ ಲೋಕನೇ ಕೊಟ್ಟಿಲ್ಲ. ಯಾಕಂದ್ರೆ ಅದು ಸೀಕ್ರೆಟು, ಭಗವಂತನ ಸೀಕ್ರೆಟು. ಯಾಕಂದ್ರೆ ಆ ಜಾಗ ಅಲ್ಲಿ ಯಾರಿದ್ದಾರೆ, ಸುತ್ತಲ ಲೋಕಲ್ಲಿ ಇವಾಗ ಯಾರನ್ನ ಕಳಿಸಿದ್ದಾರೆ, ಬಲಿ ಚಕ್ರವರ್ತಿನಿ. ಸೊ ಆ ಥರ ಇರುವಾಗ ಬಲಿ ಚಕ್ರವರ್ತಿ ಇರೋ ಆ ಜಾಗನೇ ಕೊಡಲ್ಲ. ಯಾಕೆಂದ್ರೆ ಇವಾಗ ನೋಡಿ ಒಂದು ಮದುವೆ ಆಗ್ತಾ ಇದೆ, ಮದುವೆ ಆದ್ಮೇಲ್ಗಡೆ ಏನಾಗುತ್ತೆ, ಅಲ್ಲಿ ಅಪ್ರೋಗಿದ ಮಾಡಕ್ಕೆ ಬಂದಿದ್ದಾರಲ್ಲ ಅವರು ಅಲ್ಲಿರೋ ಆ ಕಳಸ ಕೆಳಗೆ ಇರೋ ಆ ಹಕ್ಕಿ ಮತ್ತೆ ಅಲ್ಲಿರೋ ಹಣ್ಣು, ಸೊ ಈ ತರ ಇರೋ ತಾಂಬೂಲ ತೆಂಗಿನಕಾಯಿ ಇದೆಲ್ಲ ತಗೊಂಡು ಹೋಗ್ತಾರೆ. ಓಕೆ, ಮತ್ತೆ ಅಲ್ಲಿರೋ ವರದಕ್ಷಿಣೆ ಕೊಟ್ಟಿರೋ ಮಣಿ
ಕಾಸು ಅದು ಬಂದು ಯಾರು ಆ ಆ ಹುಡುಗನ ತಂದೆ ತಗೊಂಡ್ಬಿಡ್ತಾರೆ. ಸೊ ಆ ಹುಡುಗಿಗೆ ಕೊಟ್ಟಿರೋ ಪಾತ್ರಗಳು ಪಂಡಗಳು ಮತ್ತೆ ಅದು ಇದು ಎಲ್ಲ ಬಂದು ಅವರ ತಾಯಿ ಅವರು ಎತ್ಕೊಂಡು ಹೋಗ್ತಾರೆ. ಆದ್ರೆ ಆ ಹುಡುಗಿನಿ ಯಾರು ತಮದಾಕಿಕೊಳ್ತಾರೆ? ಆ ಹುಡುಗ ಅಲ್ವಾ? ಸೊ ಆ ತರ ಇಲ್ಲಿ ಇರೋ ಎಲ್ಲಾನಿ ಇಂದ್ರನ್ ಕೊಟ್ಬಿಟ್ಟಿದಾನಂತೆ ಭಗವಂತ. ಆದ್ರೆ ಅವ್ರ ಭಕ್ತ ಯಾರು ವಾಮನ ದೇವನ ಭಕ್ತ ಯಾರು ಬಲಿಚಕ್ರವರ್ತಿ, ಬಲಿಚಕ್ರವರ್ತಿ ಇರೋ ಜಾಗನಿ ಮಾತ್ರ ಕೊಟ್ಟಿಲ್ಲಂತೆ. ಯಾಕಂದ್ರೆ ಯಾವ ಹುಡುಗನ ಹೌದು ಅವ್ರ ಹೆಂಡತಿನಿ ನೀವು ಯೂಸ್ ಮಾಡ್ಕೊಳ್ಳಿ, ನೀವು ಎತ್ಕೊಳ್ಳಿ, ಯಾರ ಕೊಡ್ತಾನ? ಇಲ್ಲ, ಮತ್ತೆ ಇರೋ ವಸ್ತುಗಳು ಬೇಕಂದ್ರೆ ನೀವು ತಗೊಂಡು ಹೋಗ್ಬಿಡಿ, ಆ ಮದುವೆಯಲ್ಲಿ ಏನೋ ತಗೊಂಡು ಹೋಗಿ. ಆದ್ರೆ ಆ ಹುಡುಗಿನಿ ಯಾರು ತಗೊಂಡ್ಬಿಡ್ತಾನೆ? ಆ ಹುಡುಗಾನೆ. ಆ ಹುಡುಗ ಆ ಹುಡುಗಿನಿ ಯಾರು ಕೊಡಲ್ಲ. ಸೊ ಆತರ ಭಗವಂತ ಈ ಬಲಿ ಚಕ್ರವರ್ತಿನಿ ಯಾರು ಕೊಡಲ್ಲಂತೆ. ಸೊ ಸೀಕ್ರೆಟ್ ಪ್ಲೇಸ್. ಸೊ ಅಲ್ಲಿ ಇಟ್ಕೊಂಡ್ಬಿಟ್ಟು ಅವರನ್ನೇ ಇವರೇ ರಕ್ಷಣೆ ಮಾಡ್ತಾ ಇದ್ದಾರೆ. ಅಯ್ಯೋ ಯಾರು ನನ್ ಬಲಿನಿ ಯಾರು ಏನ್ ಮಾಡಬಾರ್ದು, ನಾವು ರಕ್ಷಿಸಬೇಕು, ಅಷ್ಟು ಒಂದು ಏನೋ ಅಷ್ಟು ಪ್ರೋಕ್ಷಿಸ್ತಾ ಇದ್ದಾರೆ ನೋಡಿ ಭಗವಂತ. ಇವಾಗ ಸ್ವರ್ಗಲೋಕಕ್ಕೂ ಹೋಗಿದ್ದಾನೆ ಇಂದ್ರ. ಓಕೆ, ಇಂದ ಎತ್ಕೊಂಡು ಹೋಗ್ಬಿಡಿ, ನಿಮ್ ರಾಜ ನೀವು ಎತ್ಕೊಂಡು ಹೋಗ್ಬಿಡಿ ಅಷ್ಟೇ. ಆ ದೇವರುಗಳು ತಾಯಿ ಅತಿಥಿ ದೇವಿಗೆ ಅಷ್ಟೊಂದು ಸಂತೋಷ. ಯಾಕಂದ್ರೆ ಮತ್ತೆ ಅವ್ರ ಮಕ್ಕಳೆಲ್ಲ ಸ್ವರ್ಗಕ್ಕೆ ಹೋಗ್ಬಿಟ್ಟಿದಾರ, ಸಂತೋಷ ಆಯ್ತು. ಮತ್ತೆ ಇವಾಗ ಬಲಿ ಚಕ್ರವರ್ತಿ ತಾತ ಪ್ರಹ್ಲಾದರು ಅಷ್ಟೊಂದು ಖುಷಿ ಆಯ್ತು. ಯಾಕಂದ್ರೆ ಭಗವಂತನ ಪೂರ್ಣ ಆಶೀರ್ವಾದ ನನ್ನ ಮೊಮ್ಮಗಾಕು ಸಿಕ್ಕಿದೆ. ಸೊ ಈ ತರ ಭಾಗ್ಯ ಯಾರಕ್ಕೆ ಇರುತ್ತೆ? ಭಕ್ತಿ ಪರವಶ ಇಂದು ಅವ್ರಿಗೆ ಅಷ್ಟೊಂದು ಉತ್ಸಾಹ ಇತ್ತು ಬಲಿ ಚಕ್ರವರ್ತಿಗೂ. ಸೊ ಸಾರಿ, ಬಲಿ ಚಕ್ರವರ್ತಿಗೆ ಭಗವಂತ ಮಾಡಿದ ಆ ಕರುಣೆ ಪ್ರಹ್ಲಾದನಿಗೂ ಅಷ್ಟು ಉತ್ಸಾಹ ಇತ್ತಂತೆ. ಸೊ ಇವಾಗ ಪ್ರಹ್ಲಾದರು ಭಗವಂತನ ಹತ್ರ ಹೇಳ್ತಾ ಇದ್ದಾರೆ, ಓ ದೇವೋತ್ತಮ ಪರಮ ಪುರುಷ, ನೀವು ಈ ಪ್ರಪಂಚ ಪೂರ್ತಿ ಇದ್ದೀರಾ, ಬ್ರಹ್ಮದೇವರಾಗಲಿ ಶಿವ ಆಗಲಿ ಎಲ್ಲರೂ ನಿಮ್ ಕಮಲದ ಹೂ ತರ ಇರೋ ನಿನ್ ಪಾದನೆ ಶರಣಾಗ್ತಾ ಇದ್ದಾರೆ. ಎಷ್ಟು ದೊಡ್ಡವರಾಗಿರ್ಲಿ, ಆದ್ರೆ ಎಲ್ಲರೂ ನಿನ್ ಪಾದನೆ ಇಟ್ಕೊಳ್ಳೇಬೇಕಾಗತ್ತೆ. ಆದ್ರೆ ಅಸುರ ಕುಲ ನಮ್ದು, ನಮ್ ಅಸುರ ಕುಲಕ್ಕೂ ನೀವು ಇಷ್ಟು ಕರುಣೆ ತೋರಿಸ್ತೀಯ ಸ್ವಾಮಿ. ಯಾಕಂದ್ರೆ ಭಗವಂತ ಪ್ರಹ್ಲಾದನಕ್ಕೂ ಒಂದು ಏನು ಪ್ರಾಮಿಸ್ ಆಜ್ಞೆ ಸರಿ ಪ್ರಾಮಿಸ್ ಹೇಳಿದ್ದಾರೆ. ಏನು? ನಿಮ್ 21 ತಲೆಮುರೆಗೂ ನಾವು ರಕ್ಷಣೆ ಮಾಡ್ತೀವಿ. ಸೊ ಅದಕ್ಕೆ ನೋಡಿ ಬಲಿಚಕ್ರವರ್ತಿ ಏನೇ ಮಾಡಿಲ್ಲ, ರಕ್ಷಣೆ ಮಾಡಿದ್ದಾರೆ ಅವರು. ಇವಾಗ ಪ್ರಹ್ಲಾದರು ಹೇಳ್ತಾ ಇದ್ದಾರೆ, ಸ್ವಾಮಿ ಬ್ರಹ್ಮದೇವರಾಗ್ಲಿ ಶಿವಾಗಾಗ್ಲಿ ಯಾರಿಗೆ ಈ ತರ ಭಾಗ್ಯ ಸಿಕ್ಕಿಲ್ವೇ? ಯಾಕೆ ನಿನ್ ಹೆಂಡತಿ ಶ್ರೀದೇವಿ ಮಹಾಲಕ್ಷ್ಮಿಗೂ ಈ ಭಾಗ್ಯ ಸಿಕ್ಕಿಲ್ಲ, ಮತ್ತೆ ಇರೋ ದೇವರುಗಳಿಗೂ ಈ ಭಾಗ್ಯ ಸಿಕ್ಕಿಲ್ಲ, ಸಾಮಾನ್ಯ ಮನುಷ್ಯರಿಗೇನು ಹೇಳೋದು? ಆದ್ರೆ ನನ್ ಮೊಮ್ಮಗಾಕ ಎಷ್ಟೊಂದು ಕರುಣೆ ತೋರಿಸಿದೀಯ ಸ್ವಾಮಿ. ಯಾಕಂದ್ರೆ ಭಗವಂತ ನಿಮ್ನ ನೋಡೋದು ಅಷ್ಟು ದುರ್ಲಭ. ಆ ತರ ಇರುವಾಗ ನೀವು ನನ್ ಮೊಮ್ಮಗಕ್ಕೂ ಸೇವಕನಾಗ ನಾವು ಇದೀನೇನು ಹೇಳ್ಬಿಟ್ಟಿದ್ರಲ್ವಾ? ಈ ತರ ಭಾಗ್ಯ ಯಾರಿಗೂ ಸಿಕ್ಕುತ್ತೆ? ಎಷ್ಟು ಕಷ್ಟ ಕೊಟ್ಟಿರ್ಬೋದು, ಆದ್ರೆ ಇವಾಗ ನೋಡಿ ಆ ದುಃಖ ಏನೇ ಇಲ್ಲ, ಅಷ್ಟೊಂದು ಕರುಣೆ ತೋರಿಸಿದ್ದಾರೆ ಭಗವಂತ. ಈ ತರ ಕರುಣ ಭಗವಂತ ಯಾಕೆ ಕೊಟ್ಟಿಲ್ಲ. ಸೊ ಭಗವಂತ ನಿನ್ ಪಾದಲ್ಲಿ ನಿತ್ಯ ಕೈಂಕರ್ಯ ಮಾಡಬೇಕು ನಾವೆಲ್ಲ. ಯಾಕಂದ್ರೆ ನಿನ್ ಕಮಲದ ಹೂ ತರ ಇರೋ ನಿನ್ ಪಾದ ಜೇನು ತರ ಅಷ್ಟೊಂದು ಟೇಸ್ಟ್. ಆದ್ರೆ ಆ ಜೇನ್ ಟೇಸ್ಟ್ ಮಾಡಕ್ಕೆ ಎಷ್ಟೋ ಋಷಿಗಳು ಮಹಾಪುರುಷರುಗಳು ಬ್ರಹ್ಮ ಎಲ್ಲರೂ ಬಂದು ಆಸೆ ಪಡ್ತಾರೆ. ಇವಾಗ ಅದು ಯಾರಿಗೆ ಸಿಕ್ಕಿಲ್ಲ, ಎಲ್ಲರಿಗೂ ಇವಾಗ ಅಸೂಯೆ ಬಂದ್ಬಿಟ್ಟಿದೆ.
ಯಾಕಂದ್ರೆ ಆ ಭಗವಂತ ಫುಲ್ ಅಂಡ್ ಫುಲ್ ಯಾರಿಗೂ ಹಸುರ ಕುಲಕ್ಕೂ ಬಂದ್ಬಿಟ್ಟಿದ, ಹಸುರ ಕುಲಕ್ಕೆ ಸಿಕ್ಕಿಬಿಟ್ಟಿದ್ದಾರೆ ಆ ಭಗವಂತ. ಯಾಕಂದ್ರೆ ಹಸುರ ಕುಲಲ್ಲಿ ಇರೋರು ಅಷ್ಟು ದೊಡ್ಡ ಭಕ್ತರುಗಳಲ್ವೇ ಸ್ವಾಮಿ. ಯಾಕಂದ್ರೆ ಅಯೋಗ್ಯರುಗಳು, ಆಸೆಯಲ್ಲಿ ಸ್ವಲ್ಪ ಜಾಸ್ತಿ ಇರೋರು. ಆದ್ರೆ ನಮ್ನೆಲ್ಲ ಸಗಿಸ್ಕೊಂಡು ನನ್ ಮೇಲ್ಗಡೆ ಈ ತರ ಕರುಣೆ ತೋರಿಸ್ತಿರಲ್ವಾ. ಈ ಹಸುರ ಕುಲಕ್ಕೂ ಇಷ್ಟೊಂದು ಕರುಣೆ ತೋರಿಸಿದೀಯ ಸ್ವಾಮಿ. ನಿಂತರ ಕರುಣೆ ಯಾರಿಗಿರುತ್ತೆ? ಓ ಭಗವಂತ, ನಿನ್ ಲೀಲೆಗಳು ಎಷ್ಟೋ ಇದೆ, ಅಷ್ಟು ಎಲ್ಲ ಆಧ್ಯಾತ್ಮಿಕವಾದದು, ಅಷ್ಟು ಅರ್ಬುದವಾದದು. ನಿನ್ ಶಕ್ತಿ ಬಗ್ಗೆ ಯಾರು ಏನು ಎಲ್ಲರೂ ಪೂರ್ಣವಾಗಿ ತಿಳ್ಕೊಳ್ಳಕ್ಕಾಗತ್ತ ಅನ್ನಕ್ ಖಂಡಿತ ಇಲ್ಲ. ಯಾಕಂದ್ರೆ ಈ ಪ್ರಪಂಚ ನೀವು ಸೃಷ್ಟಿ ಮಾಡಿದೆ ನೀವೇ. ಯಾಕಂದ್ರೆ ಭಗವಂತನ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಆ ತರ ಇರುವಾಗ ಓ ಪರಮಾತ್ಮ, ಆದ್ರೆ ನಿಮ್ಗೂ ಮಾತ್ರ ಎಲ್ಲ ಗೊತ್ತಾಗ್ತಾ ಇದೆ. ಯಾರು ಯಾವ ತರ ಎಲ್ಲರಿಗೂ ಕರುಣೆ ತೋರಿಸ್ಬೇಕು, ಯಾವ ತರ ಕರುಣೆ ಕೊಡಬೇಕು. ನಿಂತರೆ ಕರುಣೆ ಕೊಡೋರು ಯಾರೇ ಇಲ್ವೇ? ಯಾಕಂದ್ರೆ ನೀವು ಬಂದು ಭಕ್ತ ವತ್ಸಲ, ಭಕ್ತರುಗಳಿಗೋಸ್ಕರವೇ ಇರೋನು ನೀವು. ನಿನ್ ಸ್ವಭಾವ ಅಷ್ಟು ಶ್ರೇಷ್ಠವಾಗಿರುತ್ತೆ. ಈಗ ಬಂದು ಒಂದು ಕರ್ಪಗ ವೃಕ್ಷ ತರ. ಇವಾಗ ಕರ್ಪ ವೃಕ್ಷ ಹತ್ರ ಹೋಗಿದ್ರೆ ಏನಾಗುತ್ತೆ? ನಮ್ಗೆ ಏನ್ ಬೇಕುತ್ತೆ ಎಲ್ಲ ಸಿಕ್ಕುತ್ತೆ ಅಲ್ವಾ. ಸೊ ಆ ತರ ನಮ್ಗೆ ಏನ್ ಬೇಕುತ್ತೋ ಭಗವಂತ ಹತ್ರ ಹೋಗಿದ್ರೆ ಸಾಕು, ಎಲ್ಲ ನಮ್ಗೂ ಸಿಕ್ಬಿಡುತ್ತೆ. ಅಯ್ಯೋ ನಮ್ಗೆ ಸಿಕ್ಕಿಲ್ವೇ, ನಮ್ಗೆ ಸಿಕ್ಕಿಲ್ಲ ಅಂದ್ರೆ ನಿಮ್ ಭಗವಂತ ಹತ್ರ ಹೋಗ್ಬೇಕಲ್ವಾ. ಹೋಗಿಲ್ಲ ಅಂದ್ರೆ ಭಗವಂತ ಎಲ್ಲಿಂದ ಸಿಗ್ತಾನೆ ಅಲ್ವಾ. ಸೊ ನಮ್ಗೆ ಭಗವಂತ ಸಿಕ್ಬೇಕಂದ್ರೆ ನಾವು ಹೋಗ್ಬೇಕು ಭಗವಂತ ಹತ್ರ. ಭಗವಂತರ ಎಲ್ಲರಿಗೂ ಕರುಣೆ ತೋರಿಸ್ತಾನೆ. ಒಂದು ಅಸುರ ರಾಜನಕ್ಕೆ ಈ ಕರುಣೆ ತೋರಿಸ್ತಾನೆ ಅಂದ್ರೆ ನಮ್ಗೆಲ್ಲ ಕರುಣೆ ತೋರಿಸಲ್ವಾ? ಖಂಡಿತ ತೋರಿಸ್ತಾನೆ. ಇವಾಗ ಆ ದೇವೋತ್ತಮ ಪರಮ ಪುರುಷ ವಾಮನ ದೇವರು ಹೇಳ್ತಾ ಇದ್ದಾರೆ, ಓ ನನ್ ಪ್ರಿಯ ಮಗ ಪ್ರಹ್ಲಾದ, ನಿನ್ಗೂ ಸರ್ವ ಮಂಗಲ ಉಂಡಾಗಿಲಿ. ನೀವು ಇವಾಗ ಏನ್ ಮಾಡಿ ಸುತ್ತಲ ಲೋಕಕ್ಕೂ ನೀವು ನಿನ್ ಬಂಧು ಮಿತ್ರರುಗಳು, ನಿನ್ ಮೊಮ್ಮಗ ಬಲಿ ಚಕ್ರವರ್ತಿ ಎಲ್ಲಾರನ್ನೇ ಕರ್ಕೊಂಡು ಹೋಗು ನೀವು ಅಲ್ಲಿ. ನಾನ್ ನಿಮ್ಗೂ ಬಂದು ಆಜ್ಞೆ ಕೊಡ್ತೀನಿ, ಸತ್ಯ ಪ್ರಮಾಣ ಮಾಡ್ತೀನಿ. ನಾವು ಸಂಘಚಕ್ರ ಗದಾಪದ್ಮ ಎಂದು ಪೂರ್ತಿ ಕೈಯಲ್ಲಿ ಇಟ್ಕೊಂಡು ಯಾವಾಗ ನಿಮ್ಗೂ ಅಲ್ಲಿ ಬಂದು ಒಂದು ಸೆಕ್ಯೂರಿಟಿ ತರ ನಿಲ್ಕೊಂಡು ನಾವು ನಿಮ್ಗೂ ರಕ್ಷಣೆ ಮಾಡ್ತೀನಿ ನೋಡಿ. ಇವಾಗ ಅದು ಸುತ್ತಲ ಲೋಕವಾ ಇಲ್ಲ ಅಂದ್ರೆ ವೈಗುಂಠವಾನ್ ಗೊತ್ತಿಲ್ಲ ಅಲ್ವಾ. ನಿತ್ಯವಾಗ ಭಗವಂತ ಅಲ್ಲೇ ಇದ್ದಾನೆ. ಭಗವಂತ ಇರೋ ಜಾಗ ಏನು? ವೈಕುಂಠ. ಯಾಕಂದ್ರೆ ಅಲ್ಲಿ ದುಃಖ ಇಲ್ಲ, ವೈಕುಂಠ. ಸೊ ಆ ತರ ಇರುವಾಗ ಭಗವಂತ ಸುತ್ತಲ ಲೋಕಗಳೇ ನಿತ್ಯವಾಗಿದ್ದಾರೆ. ನಾವು ಏನು ತಪಸ್ ಮಾಡ್ಬೇಡ, ಭಗವಂತನ ಕರಿಯೋ ಅವಶ್ಯಕತೆ ಇಲ್ಲ, ಏನೇ ಇಲ್ಲ. ಭಗವಂತನ ಯಾವಾಗ ನೀವು ನೋಡ್ತಾ ಇರ್ಬೋದು ನೋಡಿ. ಭಗವಂತ ಅವರ ಜೊತೆಯಲ್ಲೇ ಇರಕ್ಕೂ ಆಶೀರ್ವಾದ ಕೊಟ್ಬಿಟ್ಟಿದ್ದಾರೆ. ಈ ತರ ಭಾಗ್ಯ ಯಾರಿಗೂ ಸಿಕ್ಕುತ್ತೆ ಅಲ್ವಾ. ಸೊ ಇವಾಗ ಏನ್ ಮಾಡ್ತಾರೆ, ಅಸುರ ರಾಜ ಬಲಿ ಚಕ್ರವರ್ತಿ ಮತ್ತೆ ಪ್ರಹ್ಲಾದರು ಮತ್ತೆ ಅವ್ರ ಬಂಧು ಮಿತ್ರರುಗಳು ಎಲ್ಲರೂ ಏನ್ ಮಾಡ್ತಾರಂತೆ, ನಮಸ್ಕಾರ ಮಾಡಿಬಿಟ್ಟು ಎಲ್ಲರೂ ಅಷ್ಟು ಶ್ರದ್ಧೆಯಿಂದ ಭಗವಂತನೇ ನಮಸ್ಕಾರ ಮಾಡಿ ಪ್ರದಕ್ಷಿಣ ಮಾಡಿ ಅವ್ರಿಗೂ ಯಾಕಂದ್ರೆ ಭಗವಂತ ಹೇಳ್ಬಿಟ್ಟಿದಾರಲ್ವಾ. ಸೊ ಅದಕ್ಕೋಸ್ಕರ ಎಲ್ಲರೂ ಏನ್ ಮಾಡ್ತಾರೆ, ಎಲ್ಲರೂ ಸುತ್ತಲ ಲೋಕಕ್ಕೂ ಕೆಳಗೆ ಹೋಗ್ತಾ ಇದ್ದಾರಂತೆ. ಸೊ ಈ ತರ ಅವ್ರು ಹೋಗಿದ ಮೇಲ್ಗಡೆ ಭಗವಂತ ಮತ್ತೆ ಅಲ್ಲಿ ಇರೋರ್ನಿ ನೋಡ್ತಾರೆ. ಇವಾಗ ಹಸುರರೆಲ್ಲ ಸುತ್ತಲ ಲೋಕ ಹೋಗ್ಬಿಟ್ಟಿದ್ದಾರೆ. ಇವಾಗ ಆ ನಾರಾಯಣನು ಈ ಯಜ್ಞ ಮಾಡ್ತಾರಲ್ವ ಪ್ರೋಗಿದರ್ಗಳು. ಯಾಕಂದ್ರೆ ನಾವು ಆಲ್ರೆಡಿ ಹೇಳಿದೀನಿ ಭಗವದ್ಗೀತೆ ಕ್ಲಾಸಲ್ಲಿ ಇದು ಬರುತ್ತೆ. ಪ್ರೋಗಿದರ್ಗಳು ಯಜ್ಞ ಮಾಡುವಾಗ ಬ್ರಹ್ಮ, ಹೋತ, ಉದ್ಗಾದ, ಅಧ್ವರ್ಯು, ಸೊ 4 ವೇದಗಳು ಓದಿದವರು ಅಲ್ಲಿ ಇರ್ತಾರೆ. ಒಬ್ರು ಆ ಮಂತ್ರಗಳು ಹೇಳೋರು, ಅಲ್ಲಿ ಯಾಗಕ್ಕೂ ಆ ಸಮಿತಿಗಳು ರೆಡಿ ಮಾಡೋರು,
ಒಬ್ರು ಆ ಪ್ರೊಸೀಜರ್ ಪರ್ಫೆಕ್ಟ್ ಆಗಿ ಮಾಡೋರು, ಒಬ್ರು ಆ ಮಂತ್ರ. ಸೊ ಈ ತರ ಪರ್ಫೆಕ್ಟ್ ಆಗಿ ಒಂದೊಂದು ನಡೀತಾ ಇದೆಯನ್ನು ನೋಡ್ಕೊಳ್ತಾ ಇರೋರು. ಸೊ ಇದು ಬಂದು ಆ ಈ 4 ವೇದಗಳು ಓದಿರ್ಬೇಕು ಅವ್ರ ಒಬ್ಬೊಬ್ರು ಒಂದೊಂದಲ್ಲಿ ಶ್ರೇಷ್ಠರಾಗ ಇರ್ತಾರೆ. ಸೊ ಆ ತರ ಇರೋರು ಅಲ್ಲಿ ಯಜ್ಞ ಮಾಡ್ತಾ ಇದ್ದಾರೆ. ಅಲ್ಲಿ ಮಧ್ಯದಲ್ಲಿ ಶುಕ್ರಾಚಾರ್ಯರು ಇದ್ದಾರೆ. ಸೊ ಇವಾಗ ಭಗವಂತ ಮಾತಾಡಕ್ಕೆ ಶುರು ಮಾಡ್ತಾರೆ. ಏನ್ ಮಾತಾಡ್ತಾರೆ? ಓ ಬ್ರಾಹ್ಮಣ ಶ್ರೇಷ್ಠ ಶುಕ್ರಾಚಾರ್ಯರೇ, ಯಾಗ ಈ ಯಜ್ಞ ಇವಾಗ ಸ್ಟಾಪ್ ಐತಲ್ವಾ, ಇದು ಸ್ಟಾಪ್ ಮಾಡಬೇಡ, ಕಂಟಿನ್ಯೂ ಮಾಡಿ. ಯಾಕಂದ್ರೆ ನಿಮ್ ಶಿಷ್ಯ ಬಲಿ ಚಕ್ರವರ್ತಿ ಯಾವೊಂದು ಕೊರತೆ ಮಾಡಿಲ್ಲ, ಯಾವೊಂದು ತಪ್ಪು ಮಾಡಿಲ್ಲ. ದಯವಿಟ್ಟು ಅವನ್ನೇ ಈ ತರ ಬೈಯೋದು, ಈ ತರ ಕೋಪಿಸ್ಕೊಳ್ಳೋದೆಲ್ಲ ಮಾಡಬೇಡ. ನೀವೊಂದು ಬ್ರಾಹ್ಮಣ, ನಿಮ್ಗೆ ಗೊತ್ತಿಲ್ವಾ ಅವನ್ ಮಾಡಿದ ಯಾವೊಂದು ತಪ್ಪು ಇಲ್ಲ. ಯಾಕಂದ್ರೆ ಆಕ್ಚುಲಿ ಭಗವಂತ ಬಂದಿದ್ದಾರೆ ಹೇಳುವಾಗನೇ, ಯಾಕಂದ್ರೆ ಶುಕ್ರಾಚಾರ್ಯ ಹೇಳಿದಾರಲ್ವಾ, ಇದು ಸಾಕ್ಷಾತ್ ಆ ದೇವೋತ್ತಮ ಪರಮ ಪುರುಷನೇ ಇಲ್ಲಿ ಈ ತರ ರೂಪ ಬದಲಾಯಿಸ್ಕೊಂಡು ವಾಮನ ರೂಪದಲ್ಲಿ ಬಂದಿದ್ದಾರೇನು. ಸೊ ಆ ತುರಂತು ಆ ಟೈಮೇ ಬಲಿ ಚಕ್ರವರ್ತಿಗೆ ಓಡೋಡಿ ಭಗವಂತನ ಪಾದನೆ ಇಟ್ಕೊಳ್ಬೇಕು ಅನ್ನೋ ಆಸೆ ಬಂದಿದೆ ಅಂತೆ. ಭಗವಂತನಿಗೆ ಅಷ್ಟು ಸೇವೆ ಮಾಡಬೇಕು ಅನ್ನೋ ಅನ್ಕೊಂಡ್ಬಿಟ್ಟಿದಾರಂತೆ. ಆದ್ರೆ ಅವರು ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಇರೋರು ಎಲ್ಲ ಅಸುರರುಗಳು. ನಾವು ಆ ತರ ಮಾಡಿದ್ರೆ, ಯಾಕಂದ್ರೆ ಇವ್ರಿಗೂ ಅಷ್ಟು ಭಕ್ತಿ ಇದೆ, ಬಲಿ ಚಕ್ರವರ್ತಿಗೆ. ಆದ್ರೆ ಅವರು ಅಲ್ಲಿರೋ, ಯಾಕಂದ್ರೆ ವಾತಾವರಣ ನೋಡಿ ನಾವು ಮಾತಾಡೋದು, ನಾವು ಮಾಡೋ ಕೆಲಸಗಳು ಇರುತ್ತೆ ಅಲ್ವಾ. ಇವಾಗ ಸ್ವಲ್ಪ ದಿನ ಆಮೇಲೆ ಇವಾಗ ಮಿಲಿಟರಿಯಿಂದ ಬರ್ತಾರೆ ಅನ್ಕೊಳ್ಳಿ. ರೈಲ್ವೆ ಸ್ಟೇಷನ್ ಹೋಗಿ ಅವರನ್ನ ಪಿಕಪ್ ಮಾಡ್ತಾ ಇದ್ವಿ. ಅವ್ರನ್ನ 1 ವರ್ಷ ಆಯ್ತು ಅವ್ರನ್ನ ನೋಡಿ. ಇವಾಗ ಬರ್ತಾರೆ ರೈಲ್ವೆ ಸ್ಟೇಷನ್, ನಾವು ಆಲಿಂಗನ ಮಾಡಕ್ಕಾಗುತ್ತಾ? ಇಲ್ಲ. ಸೊ ಅಲ್ಲಿಂದು ಕಾರಲ್ಲಿ ಮನೆ ಬಂದ್ಮೇಲೆ ದೊಡ್ಡವರೆಲ್ಲ ಇರ್ತಾರೆ. ಸೊ ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ನಾವು ರೂಮ್ಗೆ ಹೋಗುವಾಗ ಆಲಿಂಗನ ಮಾಡ್ಕೊಳ್ತೀವಿ ಇಲ್ವಾ. ಸೊ ಆ ತರ ಇಲ್ಲಿ ಅಷ್ಟೊಂದು ಏನೋ ಆಕರ್ಷಣೆ ಆಗ್ತಾ ಇದೆ ಅಂತೆ ಬಲಿ ಚಕ್ರವರ್ತಿಗೆ. ಭಗವಂತನ್ನೇ ಅಷ್ಟು ಸೇವೆ ಮಾಡಬೇಕು, ಅವರಿಗೂ ಅಷ್ಟು ಏನೋ ಭಕ್ತಿ ಭಾವ ಜಾಸ್ತಿ ಆಗ್ತಾ ಇದೆ. ಆದ್ರೆ ಅವರು ಇಲ್ಲಿ ಎಲ್ಲ ಅಸುರರುಗಳಿದ್ದಾರೆ, ದೊಡ್ಡವರೆಲ್ಲ ಇದ್ದಾರೆ, ಶುಕ್ರಾಚಾರ್ಯರಿದ್ದಾರೆ. ಅಯ್ಯೋ ಯಾರು ಏನು ಅನ್ಕೊಳ್ತಾರೋನು ಅವರ ಹೃದಯಲ್ಲಿ ಅಷ್ಟು ಭಗವಂತನ ಮೇಲ್ಗಡೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ ಅಂತೆ ಬಲಿ ಚಕ್ರವರ್ತಿಗೆ. ಆ ತರ ಅವರು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ರಂತೆ ನೋಡಿ. ಅದೇ ಭಗವಂತ ಇಲ್ಲಿ ಹೇಳ್ತಾ ಇದ್ರು, ಅವನ್ ಏನೋ ಒಂದು ತಪ್ಪು ಮಾಡಿಲ್ಲ, ಏನೋ ಒಂದು ಕೊರತೆ ಮಾಡಿಲ್ಲ. ಅವನ್ ಯಾಕೆ ಈ ತರ ನೀವು ತಪ್ಪು ಹೇಳಿದ್ದೀರಾ, ಯಾಕೆ ಅವನಿಗೆ ಬೈದಿದ್ದೀರಾ? ಇವಾಗ ಭಗವಂತ ಶುಕ್ರಾಚಾರ್ಯರ ಹತ್ರ ಕೇಳ್ತಾರಂತೆ. ಇವಾಗ ಶುಕ್ರಾಚಾರ್ಯರು ಮಾತಾಡಕ್ಕೂ ಶುರು ಮಾಡ್ತಾರೆ. ಓ ದೇವೋತ್ತಮ ಪರಮ ಪುರುಷ, ಎಲ್ಲ ಯಾಗ ಯಜ್ಞಲ್ಲಿ ಅನುಭವಿಸೋನು ನೀವೇ, ಆ ವಿಧಾನಗಳು ಕೊಟ್ಟಿರೋನು ನೀವೇ, ಎಲ್ಲ ಯಾಗನೇ ತೃಪ್ತಿ ಪಡಿಸೋನು ನೀವೇ, ಯಾಕಂದ್ರೆ ನೀವೇ ಯಜ್ಞ ಪುರುಷ. ಸೊ ಆ ತರ ಇರುವಾಗ ನಿಮ್ನಿ ಸಪ್ರೇಟ್ ಆಲ್ರೆಡಿ ಅವನು ತೃಪ್ತಿ ಪಡಿಸ್ಬಿಟ್ಟಿದ್ದಾನೆ. ಅವರು ಈ ತರ ಆಕ್ಟಿವಿಟೀಸ್ ಮಾಡಿಲ್ಲ, ಆದ್ರೆ ಅವನು ಹೃದಯನ ಒಳಗಡೆ ಅವನು ಏನೋ ಬಲಿಚಕ್ರದಲ್ಲಿ ತೃಪ್ತಿ ಪಡಿಸ್ಬಿಟ್ಟಿದ್ದಾನೆ. ಸೊ ನೀವು ಇವಾಗ ಯಾವೊಂದು ಲೋಪದೋಷ ಇಲ್ವೇ, ಯಾವೊಂದು ತಪ್ಪು ನೀ ಕಾಣಿಲ್ಲ. ಯಾಕಂದ್ರೆ ಎಲ್ಲ ನಿಮ್ಕ ಅವನ ಮೇಲೆ ಅಷ್ಟೊಂದು ಪ್ರೀತಿ ಆಗಿಬಿಟ್ಟಿದೆ. ಇವಾಗ ನಾನ್ ಏನ್ ಹೇಳಕ್ಕಾಗುತ್ತೆ? ಯಾಕಂದ್ರೆ ಇಲ್ಲಿ ಬಂದು ಮಂತ್ರಗಳು ಉಚ್ಚಾರಣೆ ಮಾಡೋದಾಗ್ಲಿ, ಮತ್ತೆ ನಮ್ಮ ವಿಧಿವಿಧಾನಗಳು ಏನು ಫಾಲೋ ಮಾಡೋದಾಗ್ಲಿ, ಮತ್ತೆ ಕಾಲ ದೋಷ ವಸ್ತುಗಳು, ಮತ್ತೆ ಏನೇ ಒಂದು ಕೊರತೆ ಇಲ್ಲ, ನೀವೇ ಹೇಳ್ಬಿಟ್ಟಿದ್ದೀರ. ಮತ್ತೆ ಏನಿದೆ? ಯಾರಕ್ಕೋಸ್ಕರ ನಾವು ಮಾಡಬೇಕು, ಯಾರನ್ನೇ ನಾವು ತೃಪ್ತಿ ಪಡಿಸ್ಬೇಕು, ಆ ಪುರುಷೋತ್ತಮನೇ ಹೇಳ್ಬಿಟ್ಟಿದ್ದಾನೆ, ಯಾವೊಂದು ಕೊರತೆ ಇಲ್ಲ. ಐ ಆಮ್ ಆಲ್ರೆಡಿ ವೆರಿ ವೆರಿ ಹ್ಯಾಪಿ, ಐ ಆಮ್ ಸ್ಯಾಟಿಸ್ಫೈಡ್. ಸೊ ಈ ತರ ಹೇಳ್ಬಿಟ್ಟಿದ್ದಾರೆ ಭಗವಂತ.
ಮತ್ತೆ ಏನಿದೆ ಇಲ್ಲಿ ಕೊರದೆ? ನಾವೇನಾದ್ರು ಹೇಳಕ್ಕಾಗುತ್ತಾ? ಆ ಏನೇ ಹೇಳಕ್ಕಾಗಲ್ಲ ಅಲ್ವಾ? ಸೊ ಈ ತರ ಭಗವಂತನ ನಾಮ ಅಷ್ಟೊಂದು ಶ್ರೇಷ್ಠವಾದದ್ದು. ಸೊ ನಾವು ಭಗವಂತನ ನಾಮ ಉಚ್ಚಾರಣೆ ಮಾಡಿದ್ರೆ ಅಲ್ಲಿ ಏನು ಕೊರತೆ ಇದ್ರೆ ಎಲ್ಲಾ ಕೊರತೆಗಳು ಹೋಗ್ಬಿಡುತ್ತಂತೆ. ಯಾಕಂದ್ರೆ ಬೃಹತ್ ನಾರದೀಯ ಪುರಾಣಲ್ಲಿ ಹೇಳಿರ್ತಾರೆ, ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತೇವ 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 ಕದಿರಣ್ಯತಾ. ಈ ಭೌತಿಕ ಲೋಕಲ್ಲಿ ನಮ್ಮನ್ನ ಬಿಡಿವಿಸೋದು ಈ ಒಂದೇ ಒಂದು, ಏನದು? ಅದೇ ಭಗವಂತನ ಹರಿನಾಮ. ಆ ಹರಿನಾಮ ಬಿಟ್ಟಿದ್ರೆ ನಮ್ಗೂ ಬೇರೆ ಗತಿ ಇಲ್ಲ, ಬೇರೆ ಗತಿ ಇಲ್ಲ, ಬೇರೆ ಗತಿ ಇಲ್ಲ ಅಂತ ಹೇಳ್ತಾರೆ. ಸೊ ಆ ತರ ಇರುವಾಗ, ಓ ಭಗವಂತ, ಓ ದೇವೋತ್ತಮ ಪರಮ ಪುರುಷ, ನೀವ್ ಏನ್ ಆಜ್ಞೆ ಕೊಡ್ತಾ ಇದ್ರೋ ಅದನ್ ಪ್ರಕಾರ ಇಲ್ಲಿ ಎಲ್ಲ ನಡೀತಾ ಇರುತ್ತೆ. ಇವಾಗ ಭಗವಂತ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ನೀವ್ ಏನ್ ಹೇಳ್ತಾ ಇದ್ರು, ಯಾಕಂದ್ರೆ ಎಲ್ಲವೇ ಮಂಗಳಕರವಾದದ್ದು ಅಲ್ವಾ? ಸೊ ನೀವ್ ಹೇಳಿದ್ರೆ ಆ ಆಜ್ಞೆ ನಾವು ಫಾಲೋ ಮಾಡ್ತೀನಿ, ನೀನು ಶುಕ್ರಾಚಾರ್ಯ ಹೇಳ್ಬಿಟ್ಟಿದ್ದಾರಂತೆ. ಈ ತರ ಶುಕ್ರಾಚಾರ್ಯರು ಆ ದೇವೋತ್ತಮ ಪರಮ ಪುರುಷನ ಮರ್ಯಾದೆ ನಮಸ್ಕಾರಗಳು ಸಲ್ಲಿಸಿ ಆ ಬಲಿಚಕ್ರವರ್ತಿ ಬಿಟ್ಟಿದ ಆ ಯಾಗನಿ ಅವರು ಏನೇನು ಕೊರತೆ ಇಲ್ಲ, ಆದ್ರೆ ಅವರು, ಯಾಕಂದ್ರೆ ಅದು ಸ್ಟಾಪ್ ಐತಲ್ಲ, ಅದು ಫುಲ್ ಆಗಿಲ್ಲ, ಪೂರ್ತಿ ಆಗಿಲ್ಲ. ಸೊ ಅದು ಇವಾಗ ಅವರು ಪೂರ್ತಿ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಬಲಿ ಚಕ್ರವರ್ತಿ ಎಲ್ಲಾ ಪೂರ್ತಿ ಎಲ್ಲಾ ಜಾಗೇನು ಭಗವಂತನ ಕೊಟ್ಬಿಟ್ಟಿದ್ದಾನೆ. ಆ ವಾಮನ ದೇವರು ಏನ್ ಮಾಡಿದ್ದಾರೆ, ಇವಾಗ ಇಂದ್ರನಕ್ಕೆ ಯಾವೊಂದು ವಿರೋಧಿಗಳೇ ಇಲ್ಲ. ಆ ತರ ಎಲ್ಲಾನಿ ಅಪಕರಿಸಿ, ಯಾರು ಬಲಿ ಚಕ್ರವರ್ತಿನ ಅಪಕರಿಸಿ ಅವರ ಸಹೋದರನಾಗಿರೋ ಇಂದ್ರನಕ್ಕೂ ಒಪ್ಪಿಸ್ಬಿಟ್ಟಿದ್ದಾರೆ. ಎಂದಪ್ಪ, ನಿನ್ ಜಾಗೆ ನಿಮ್ಗೆ ಒಪ್ಪಿಸ್ಬಿಟ್ಟಿದ್ದೀನಿ, ಎತ್ಕೊಂಡು ಹೋಗು. ಸೊ ಅಲ್ಲಿ ದೇವರುಗಳು, ಋಷಿಗಳು, ಪಿತೃಲೋಕವಾಸಿಗಳು, ಮನುಕುಲು, ಮುನಿಗಳು, ಮತ್ತೆ ದಕ್ಷ, ಭೃಹು, ಅಂಗಿರ, ಈ ತರ ದೊಡ್ಡ ದೊಡ್ಡ ದೊಡ್ಡೋರು, ಮತ್ತೆ ಲೋಕ ಯಜಮಾನರುಗಳು, ಮತ್ತೆ ಕಾರ್ತಿಕೇಯ, ಶಿವ, ಸೊ ಎಲ್ಲರೂ ಏನ್ ಮಾಡ್ತಾರೆ, ಬ್ರಹ್ಮ, ಎಲ್ಲ ಭಗವಂತ ವಾಮನ ದೇವರನ್ನೇ ಎಲ್ಲರೂ ಹೊಗಳ್ತಾ ಇದ್ದಾರೆ. ಸೊ ಆಕ್ಚುಲಿ ನೀವು ನೋಡಿದರೆ ಇಲ್ಲಿ ನಮ್ಗೂ ವಾಮನ ಪುರಾಣ ಅಷ್ಟು ದೊಡ್ಡದಂತೆ, ಆದ್ರೆ ನಮ್ಗೆ ಇಲ್ಲಿ ಕೊಟ್ಟಿರೋದು ಸ್ವಲ್ಪ. ಯಾಕಂದ್ರೆ ನಾವು ವಾಮನ ಪುರಾಣ ಸಪ್ರೇಟ್, ಯಾವ ತರ ನಮ್ಗೆ ಭಾಗವತ ಪುರಾಣ ಇದೆಯೋ ಅದೇ ತರ ವಾಮನ ಪುರಾಣ ಸಪ್ರೇಟ್ ಇರುತ್ತೆ. ಆ ವಾಮನ ಪುರಾಣ 10,000 ಶ್ಲೋಕಗಳು ಇರುತ್ತೆ, ಅಷ್ಟು ದೊಡ್ಡದು. ಅಷ್ಟು ದೊಡ್ಡ ವಾಮನ ಪುರಾಣ ನಮ್ಗೆ ಇಲ್ಲಿ ಇಷ್ಟು ಚಿಕ್ಕದಾಗಿ ಕೊಟ್ಟಿರ್ತಾರೆ. ಯಾಕಂದ್ರೆ ವಾಮನರ ಲೀಲೆಗಳು ಅಷ್ಟು, ಎಷ್ಟು ಕರುಣೆ ಕೊಟ್ಟಿದ್ದಾರೆ, ಏನೇನ್ ಮಾಡಿದ್ರೆ ಜಾಸ್ತಿ ಇದೆ ಅಂತೆ. ನಮ್ಗೂ ಒನ್ಲಿ ಒಂದು ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕಶ್ಯಪರು, ಅವರ ಹೆಂಡತಿ ಅತಿಥಿ ದೇವಿ, ಎಲ್ಲರಿಗೂ ಸಂತೋಷ ಇತ್ತು. ಪ್ರಪಂಚ ಈ ಪ್ರಪಂಚದಲ್ಲಿರೋ ಒಡೆಯರು ಎಲ್ಲರಿಗೂ ಸಂತೋಷ ಐತಂತೆ. ಯಾಕಂದ್ರೆ ಎಲ್ಲರೂ ಇವಾಗ ಅವರವರು ಜಾಗಕ್ಕೆ ಅವರವರು ಹೋಗಕ್ಕೆ ಇಷ್ಟ ಐತಲ್ವಾ? ಯಾಕಂದ್ರೆ ಇಂದ್ರನಿಗೂ ಅವರ ಜಾಗ ಸಿಕ್ಕಿಲ್ಲ, ಅದಕ್ಕೆ ಅಲ್ವಾ ಇಷ್ಟು ದೊಡ್ಡ ಪ್ರಾಬ್ಲಮ್. ಇವಾಗ ಇಂದ್ರ ಈ ಪ್ರಪಂಚ ಪೂರ್ತಿ ಏನ್ ಮಾಡಿಬಿಟ್ಟಿದ್ದಾರೆ, ಯಾಕಂದ್ರೆ ಎಲ್ಲಾ ದೇವರಿಗೂ, ಇವಾಗ ಇಂದ್ರ ಆಗಲಿ ಎಲ್ಲಾ ದೇವರುಗಳಿಗೂ ಯಜಮಾನರು, ಹೆಡ್, ಎಲ್ಲಾ ದೇವರುಗಳು ಹೆಡ್ ಇವಾಗ ವಾಮನ ದೇವರಾಗಿಬಿಟ್ಟಿದ್ದಾರೆ. ಸೊ ಯಾಕಂದ್ರೆ ದೇವರುಗಳನ್ನ ರಕ್ಷಣೆ ಮಾಡಕ್ಕೆ ಅಲ್ವಾ ವಾಮನ ದೇವರು ಬಂದಿದ್ದಾರೆ. ಇವಾಗ ಏನು ಬ್ರಹ್ಮದೇವರು ಬಂದು ಪ್ರಕಟಣೆ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಯಜಮಾನರು ಯಾರು, ಸಾಕ್ಷಾತ್ ಭಗವಂತ. ಆ ಭಗವಂತನೇ ಇಲ್ಲಿ ವಾಮನ ದೇವರಾಗ ಬಂದ್ಬಿಟ್ಟಿದ್ದಾರೆ. ಸೊ ಈ ಉಪೇಂದ್ರನು ಆ ಭಗವಂತ ವಾಮನ ದೇವರ ಇವರು ಹೊಗಳಾಗಲಿ, ಐಶ್ವರ್ಯ, ಮಂಗಳ, ವ್ರತಗಳು, ಎಲ್ಲ ಲೋಹ, ಎಲ್ಲ ಮುಕ್ತಿ ಕೊಡೋದು, ಎಲ್ಲರ ರಕ್ಷಣೆ ಮಾಡೋದು. ಸೊ ಎಲ್ಲ ಇವಾಗ ಯಾರು ಎಲ್ಲರಿಗೂ ಯಜಮಾನರು ಯಾರು ಅಂದ್ರೆ ಈ ವಾಮನ ದೇವರಂತೆ. ಓಕೆ, ಆ ತರ ಒಂದು ಪಟ್ಟಾಭಿಷೇಕ ತರ ಹೇಳ್ಬಿಟ್ಟಿದ್ದಾರೆ.
ಅದದು ಓಕೆ, ಈ ಮೊತ್ತ ಸೊತ್ತಕ್ಕೂ ನೀವೇ ಅಧಿಪತಿನೂ ಬರ್ದು ಕೊಟ್ಟು ಗೌರ್ಮೆಂಟ್ ಸೀಲ್ ಆಗ್ಬಿಡ್ತಾರಲ್ವಾ, ಆ ತರ ಹೇಳ್ಬಿಟ್ಟಿದಾರಂತೆ ಯಾರು, ಬ್ರಹ್ಮದೇವರು. ಸೊ ಎಲ್ಲಾ ಜೀವರ ಸಂತೋಷ ಪಡಿಸೋದು ಯಾರು, ಈ ಭಗವಂತನ್ನೇ. ಸೊ ಅವರೇ ಆ ತರ ಹೇಳ್ಬಿಟ್ಟಿದ್ದಾರೆ. ಸೊ ಇವಾಗ ಇಂದ್ರ, ಬ್ರಹ್ಮದೇವರಾಗಲಿ, ದೇವರುಗಳು ಎಲ್ಲ ಅವರವರ ವಿಮಾನಗಳು ಎತ್ಕೊಂಡು ಎಲ್ಲರೂ ಸ್ವರ್ಗ, ಅದೇ ತರ ವಾಮನದೇವರನ್ನು ಕರ್ಕೊಂಡು ಎಲ್ಲಿ ಸ್ವರ್ಗಕ್ಕೂ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಸ್ವರ್ಗ ಎಲ್ಲರಿಗೂ ಯಜಮಾನ್ರು ಯಾರು, ಭಗವಂತ ಅಲ್ವಾ, ವಾಮನರಲ್ವಾ. ಸೊ ಅವನ್ನೇ ಕರ್ಕೊಂಡು ಹೋಗ್ಬಿಟ್ಟಿದಾರಂತೆ. ಸೊ ವಾಮನ ದೇವರು ಕರಗಲ್ಲಿ ಇವಾಗ ಎಲ್ಲರೂ ಸುರಕ್ಷವಾಗಿದ್ದಾರೆ. ಸ್ವರ್ಗರಾಜ ಇಂದ್ರನಾಗಲಿ, ಯಾಕಂದ್ರೆ ಭಗವಂತನಲ್ವಾ, ಅವನಿಗೆ ಮತ್ತೆ ಅಭಯ ಕೊಟ್ಟು ಅವರು ಜಾಗ ಎಲ್ಲಾನೇ ಮತ್ತೆ ಅವ್ರಿಗೂ ಕೊಟ್ಬಿಟ್ಟಿದ್ದಾರೆ. ಇವಾಗ ಅವ್ರಿಗೂ ಯಾವೊಂದು ಭಯವೇ ಇಲ್ಲ, ಭಗವಂತ ಅಭಯ ಕೊಟ್ಬಿಟ್ಟಿದ್ದಾರೆ. ಅಷ್ಟು ಐಶ್ವರ್ಯಗಳು, ಅಷ್ಟು ಪೂರ್ಣ ತೃಪ್ತಿಯಿಂದ ಇಂದ್ರ ಬಂದು ಇರ್ತಾನೆ. ಸೊ ಇದೇ ತರ ಇಲ್ಲಿ ಬಂದು ಕಾರ್ತಿಕೇಯ, ಶಿವ, ಬ್ರಹ್ಮ, ಏನು ಭೃಹು, ಮತ್ತೆ ಇರೋ ಋಷಿಗಳು, ಪಿತೃಲೋಕವಾಸಿಗಳು, ಸಿದ್ಧಲೋಕವಾಸಿಗಳು ಅವರವರು ವಿಮಾನಗಳಲ್ಲಿ ಎದ್ದು ಅವರವರು ಲೋಕಕ್ಕೂ ಅವರವರು ಹೋಗ್ತಾ ಇದ್ದಾರೆ. ಎಲ್ಲ ಜೀವರಾಶರು ಅವರವರ ಲೋಕಕ್ಕೂ ಹೋಗ್ಬೇಕಲ್ವಾ. ಸೊ ಈ ತರ ಎಲ್ಲರೂ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಭಗವಂತನ ವಾಮನ ದೇವರನ ಹಾಡು ಅದದು ಹೊಗಳೋದು, ಆ ತರ ಹೊಗಳಿ ಹೊಗಳಿ ಹಾಡ್ತಾ ಇದ್ದಾರಂತೆ. ಓ, ಎಷ್ಟು ಅಸಾಧಾರಣವಾದ ಕೆಲಸ ಮಾಡಿದ್ದಾರೆ ಆ ಭಗವಂತ, ದೇವೋತ್ತಮ ಪರಮಪುರುಷನ್ನೇ. ಆ ಕೆಲಸಗಳಲ್ಲಿ ಅಷ್ಟು ಹೊಗಳಿ ಹೊಗಳಿ ಎಲ್ಲರೂ ಬಂದು ಅವರವರ ಲೋಕಕ್ಕೂ ಹೋಗ್ತಾ ಇದ್ದಾರಂತೆ. ಸೊ ಇದು ಕೇಳುವಾಗ ಅತಿಥಿ ದೇವಿಗೂ ಅಷ್ಟೊಂದು ಸಂತೋಷ ಆಯ್ತಂತೆ. ಸೊ ಅವರೆಲ್ಲ ಅದಿತಿ ದೇವಿನೂ ಹೊಗಳ್ತಾರಂತೆ. ಓ ನೋಡಿ, ಈ ತರ ವಾಮನ ದೇವರನ್ನೇ ಅತಿಥಿ ದೇವಿ ಮಗವಾಗಿ ಹುಟ್ಟಿದಾರಲ್ವಾ, ಓ ಅತಿಥಿ ದೇವಿ ಎಷ್ಟು ಭಕ್ತಿ ಮಾಡಿದಾಳೋ ಗೊತ್ತಿಲ್ವೇ, ಆ ತರ ಹೊಗಳಕ್ಕೂ ಶುರು ಮಾಡಿಬಿಟ್ಟಿದ್ದಾರೆ. ಪರೀಕ್ಷಿತ್ ಮಹಾರಾಜನು ಈ ತರ ಯಾರೋ ಶುಕದೇವರು ಹೇಳ್ತಾ ಇದ್ದಾರೆ. ಆಕ್ಚುಲಿ ಈ ವಾಮನ ಪುರಾಣ ಅಷ್ಟು ಅದ್ಭುತವಾದದು, ಅಷ್ಟು ಶ್ರೇಷ್ಠವಾದದು. ಇದು ಬಂದು ನಾವು ವಿವರಿಸಿ ನೋಡ್ಬೇಕಂತೆ. ಆದ್ರೆ ಇಲ್ಲಿ ನಮಗೂ ಭಾಗವತ ಪುರಾಣಲ್ಲಿ ವೆರಿ ವೆರಿ ಶಾರ್ಟ್ ಆಗ ಕೊಟ್ಟಿದ್ದಾರೆ. ಆದ್ರೆ ಇದು ಯಾರೆಲ್ಲ ಕೇಳ್ತಾರೋ ಅವ್ರದ್ದು ಎಲ್ಲ ಪಾಪಗಳು ವಿನಾಶ ಆಗುತ್ತೆ. ಸೊ ಈ ಭೂಮಿಯಲ್ಲಿ ಯಾರೆಲ್ಲ ಈ ತ್ರಿವಿಕ್ರಮ ವಾಮನ ಚರಿತ್ರ ಕೇಳ್ತಾರೋ, ಯಾರೆಲ್ಲ ಈ ವಿಷ್ಣುನೇ ಹೊಗಳು ಕೇಳ್ತಾರೋ ಅವ್ರಿಗೂ ಅದೇ ತರ ಒಳ್ಳೆ ಗೆದಿ ಸಿಕ್ಕುತ್ತೆ. ಮತ್ತೆ ಒಂದು ಜನ್ಮ ತಗೊಳ್ಳೋ ಅವಶ್ಯಕತೆ ಇಲ್ಲ ಈ ಭೌತಿಕ ಲೋಕಲ್ಲಿ. ಅದೇ ತರ ವಶಿಷ್ಠರು ಭಗವಂತನ ಈ ವಾಮನ ದೇವರು ಬಗ್ಗೆ ಅಷ್ಟು ಹೇಳಿದಾರಂತೆ. ಏನ್ ಮಂತ್ರ ಅಂದ್ರೆ, ನಾತೆ ವಿಷ್ಣುರ್ ಜಾಯಮಾನೋ ನಾ ಜಾಯತೋ ಮಹಿಮ್ನ ಪಾರಂ ಅನಂತಂ ಆಪಹಂ. ಸೊ ಈ ತರ ವಿಷ್ಣುನ ಹೊಗಳಿ ಹೊಗಳಿ ವಸಿಷ್ಠರಿಂದ ಎಲ್ಲರೂ ಹೊಗಳ್ತಾ ಇದ್ದಾರೆ. ಆಹಾ, ಭಗವಂತ ಯಾವ ತರ ಮಾಡಿದಾರೇನು. ಸೊ ಭಗವಂತನ ಎಷ್ಟೋ ಅವತಾರಗಳಿದೆ. ಭಗವಂತ ಒಂದೊಂದು ಅವತಾರಲ್ಲಿ ಒಂದೊಂದು ಅಸಾಧಾರಣವಾದ ಲೀಲೆಗಳು ಮಾಡ್ತಾರೆ. ಯಾರೊಬ್ಬರು ಈ ತರ ಭಗವಂತನ ಲೀಲೆನೇ ಇಷ್ಟು ಶ್ರದ್ಧೆಯಿಂದ ಭಯಭಕ್ತಿಯಿಂದ ಕೇಳ್ತಾರೋ, ನಂಬಿಕೆಯಿಂದ, ಅವರೆಲ್ಲ ಖಂಡಿತ ಅವರು ವೈಕುಂಠ ಲೋಕಕ್ಕೂ ವೈಕುಂಠ ಲೋಕಕ್ಕೂ ಹೋಗ್ತಾರೆ. ಅವರೆಲ್ಲ ಮತ್ತೆ ಈ ಭೌತಿಕ ಲೋಕಲ್ಲಿ ನೆಕ್ಸ್ಟ್ ಒಂದು ಜನ್ಮ ತಗೊಳ್ಳೋದಿಲ್ಲಂತೆ. ಅವನ್ನೆಲ್ಲ ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರಂತೆ. ಸೊ ಯಾರೊಬ್ಬರು ಅಷ್ಟು ನಿಷ್ಠೆಯಿಂದ ವಾಮನ ದೇವರನ ಈ ಲೀಲೆಗಳು ಶ್ರದ್ಧೆಯಿಂದ, ಮತ್ತೆ ದೇವರುಗಳು ಅವರವರ ರಾಜ್ಯ ಅವ್ರಿಗೆ ಸಿಕ್ಕಿದೆ, ಪಿತೃಲೋಹ ಎಲ್ಲರೂ ಹೊಗಳಿರ್ತಾರೆ. ಸೊ ಇವಾಗ ಕೆಲವ್ರಿಗೂ ಮದುವೆ ಆಗಿಲ್ಲ ಅಂದ್ರೆ ಅವ್ರಿಗೆ ಮದುವೆ ಆಗುತ್ತಂತೆ. ಅವರವರಿಗೂ ಈ ಭೌತಿಕ ಲೋಕದಲ್ಲಿ ಏನೇನು ಆಸೆ ಇದೆ ಅದು ಬಂದು ಪೂರ್ತಿ ಆಗುತ್ತೆ. ಎಲ್ಲರಿಗೂ ಮಂಗಳ ಸಿಕ್ಕುತ್ತೆ ಏನೋ ಇಲ್ಲಿ ಹೇಳ್ತಾರೆ. ಓಕೆ, ಸೊ ಇವಾಗ ನಮ್ದು 23 ಅಧ್ಯಾಯ ಕಂಪ್ಲೀಟ್ ಆಗಿದೆ. ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು.